ಹಾಯ್ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಾಗಿದ್ದೀರಿ ಅಂತ ನಾನು ಅನ್ಕೊತಾ ಇದ್ದೀನಿ. ನಾವು ಆರಾಮಾಗಿದ್ದೀವಿ. ಇದೆಲ್ಲ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ. ಏನು ಅಂದರೆ ಇದು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ. ಅಂದರೆ ಈಗ ಬಾಣಂತಿಯರು ಅಥವಾ ಋತುಮತಿಯಾದ ಹುಡುಗಿಯರು ಅಥವಾ ಚಿಕ್ಕ ಮಕ್ಕಳಿಂದ ಹಿಡಿದು ಆಗಿರೋವರೆಗೂ ಎಲ್ಲರೂ ತಿನ್ನಬಹುದಾದಂಥ ಒಂದು ಉಂಡಿ ಇದು. ಅಂದರೆ ಕೊಬ್ಬರಿ ಖಾರ ಅಂತ ಹೇಳ್ತಾರೆ, ಅಂಟಿನುಂಡೆ ಅಂತ ಹೇಳ್ತಾರೆ. ಅದನ್ನು ಹೆಂಗೆ ಮಾಡೋದು ಅಂತಂದು ನಾನೀಗ ತೋರಿಸ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಒಣಕೊಬ್ಬರಿನ 1 kg ಅಷ್ಟು ಒಣಕೊಬ್ಬರಿ ತೊಗೊಂಡು ನಾನು ಅದನ್ನು ಸಣ್ಣದಾಗಿ ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 kg ಬೆಲ್ಲನ ಸಣ್ಣದಾಗಿ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಬಂದರೆ ಒಂದು 100 ಗ್ರಾಮಷ್ಟು ಅಂಟನ್ನು ತಗೊಂಡಿದ್ದೀನಿ ನಾನು. ಅಂಟು ಇದು ಸಿಗುತ್ತೆ, ಇದು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಉಂಡೆ, ಅಂಟಿನ ಉಂಡೆ. ಆಮೇಲೆ ಇದು ಆಳ್ವಿ ನೋಡಿ, ಆಳ್ವಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಆಳ್ವಿ ಪಾಯಸ ಕುಡಿಯೋದ್ರಿಂದ ಸೊಂಟ ನೋವು ಆಗಲಿ ಮತ್ತು ಬೆನ್ನು ನೋವಾಗಲಿ ಬರೋದಿಲ್ಲ. ನೆಕ್ಸ್ಟ್ ಒಂದು 100 ಗ್ರಾಮು ಒಣದ್ರಾಕ್ಷಿ ತೊಗೊಂಡಿದ್ದೀನಿ, ಒಂದು 100 ಗ್ರಾಮು ಬಾದಾಮಿ, 100 ಗ್ರಾಮು ಗೋಡಂಬಿ, ಒಂದು 1/4 kg ಅಷ್ಟು ಉತ್ತತ್ತಿ ನೋಡಿ. 1/4 kg ಉತ್ತತ್ತಿನ ಚಿಕ್ಕದಾಗಿ ಪೀಸ್ ಮಾಡಿದ್ದೀನಿ. ಅದರೊಳಗಿಡೋ ಬೀಜನ ತೆಗೆದುಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ತುಪ್ಪ ನೋಡಿ, 1 ಬಾಟಲ್ಲು ತುಪ್ಪ ತೊಗೊಂಡಿದ್ದೀನಿ. ಆಮೇಲೆ ಒಣಶುಂಠಿ, ಒಂದು 10 ಏಲಕ್ಕಿ, ಒಂದು ಜಾಜಿಕಾಯಿ, ಒಂದು 8ರಿಂದ 10 ಲವಂಗ. ಇದಿಷ್ಟನ್ನು ಪುಡಿ ಮಾಡ್ಕೋಬೇಕು. ಇವಾಗ ಇದಿಷ್ಟು ಪುಡಿ ಮಾಡಿ ಇಟ್ಕೊತೀನಿ. ಮತ್ತು ಹಾಗೆ ದ್ರಾಕ್ಷಿ ಅಲ್ಲ, ಗೋಡಂಬಿ ಮತ್ತು ಬಾದಾಮಿನೂ ಅಷ್ಟೇ ಪುಡಿ ಮಾಡಿ ಇಟ್ಕೋಬೇಕು. ಇಡಿದು ಹಾಕಬಾರ್ದು ಇದಕ್ಕೆ. ಇದನ್ನು ಪುಡಿ ಮಾಡಿ ಇಟ್ಕೋತೀನಿ ಇವಾಗ. ಇದನ್ನು 3 ಇಲ್ಲಿ ನೋಡ್ಬೋದು. ಗೋಡಂಬಿನ ಮತ್ತು ಬಾದಾಮಿನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಮತ್ತು ಹಾಗೆ ಜಾಕಾಯಿ, ಒಣಶುಂಠಿ, ಏಲಕ್ಕಿ, ಲವಂಗನೂ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಜರಡಿ ಹಿಡಬೇಕು. ಶುಂಠಿದು ನಾರಿರುತ್ತೆ, ಹಾಗಾಗಿ ಜರಡಿ ಹಿಡಿದು ತಗೋಬೇಕು ಇದನ್ನು. ಈಗ ಡ್ರೈ ಫ್ರೂಟ್ಗಳನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟು ಮತ್ತು ಅಂಟನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಅಂಟಿಗೆ ತುಪ್ಪ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಫಸ್ಟೇ ನಾನು ಅಂಟನ್ನು ಫ್ರೈ ಮಾಡ್ಕೋತೀನಿ, ಹುರಿತೀನಿ ತುಪ್ಪದಲ್ಲಿ. ತುಪ್ಪನ ನೋಡಿ ಬೇಕಾದರೆ ಹಾಕ್ಕೋಬೋದು. ಇದಿಷ್ಟು ಅಂಟನ್ನು ಒಂದೇ ಸಲ ಹಾಕ್ಕೋಬಾರ್ದು, ಒಂದು 2-3 ಸಲ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅರಳಿ ಬರೋ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಗೆ ತಕ್ಕೊತೀನಿ ಇದೆಲ್ಲ. ಈಗ ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಗಳನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಉತ್ತರ ಕರ್ನಾಟಕ ಸೈಡು ಇದನ್ನು ಬಾದಾಮಿ ಗೋಡಂಬಿ ಹಾಕಂಗಿಲ್ಲ, ನಾನು ಹಾಕ್ತಿದ್ದೀನಿ. ಯಾಕಂದರೆ ಇನ್ನು ಜಾಸ್ತಿ ಶಕ್ತಿ ಸಿಗಲಿ ಅನ್ನೋದಕ್ಕೋಸ್ಕರ ಹಾಕ್ತಿದ್ದೀನಿ. ಅದಕ್ಕೆ ಗೋಡಂಬಿನ ಹಾಕ್ಕೊಳ್ತೀನಿ.
ಅದಕ್ಕೆ ದ್ರಾಕ್ಷಿನ ಹಾಕ್ತಿದ್ದೀನಿ. ಈಗ ಅದೇ ತುಪ್ಪ ಇನ್ನು ಮಿಕ್ಕಿದೆ, ಅದರಲ್ಲೇ ಆಳ್ವಿನ ಹುರಿತೀನಿ ನಾನೀಗ. ಆಳ್ವಿನೂ ಅಷ್ಟೇ ಒಂದಕ್ಕೆ ತೆಕ್ಕೊತೀನಿ, ಯಾಕಂದರೆ ಇನ್ನು ಉತ್ತತ್ತಿ ಫ್ರೈ ಮಾಡ್ಕೊಳ್ಳೋದಿದೆ. ಇವಾಗ ಇನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಉತ್ತತ್ತಿನ ಪೀಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನೇನು ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ತುಪ್ಪದಲ್ಲಿ ಹುರಿದ್ರೆ ಸಾಕಾಗುತ್ತೆ. ಯಾಕಂದರೆ ಇದನ್ನು ಮಿಕ್ಸಿಗೆ ಹಾಕ್ತೀವಲ್ವ, ಸಾಕು ಸ್ವಲ್ಪ ಮೆತ್ತಗಿದ್ರೆ ಗರಿ ಗರಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡಬೇಕಷ್ಟೇ. ಈಗ ಅದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು ಅಂದರೆ, ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ತೊಗೊಂಡಿರ್ತೀವಲ್ವ, ಒಣ ಕೊಬ್ಬರಿ ಮತ್ತು ಬೆಲ್ಲ ಮತ್ತು ಫ್ರೈ ಮಾಡಿರೋ ಅಂಥ ಉತ್ತತ್ತಿ, ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಉತ್ತತ್ತಿ ಬೇಡ ಅಂದರೆ ಹಿಂಗೇನು ಹಾಕ್ಕೋಬೋದು, ಬೇಕಂದರೆ ಸಪ್ರೇಟಾಗಿ ಪುಡಿನೂ ಮಾಡ್ಕೋಬೋದು. ಈಗ ಇದನ್ನು ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಇಷ್ಟು ಸಣ್ಣದಾಗಾದರೆ ಸಾಕು. ನೋಡಿ ಉಂಡೆ ಕಟ್ಟೋದಕ್ಕೆ ಆಗಿದೆ ಇದು. ಈಗ ಎಲ್ಲದನ್ನು ಕೊಬ್ಬರಿ ಮತ್ತು ಬೆಲ್ಲ ಇತ್ತಲ್ಲ ಅದನ್ನೆಷ್ಟು ಪೂರ್ತಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾನು. ಈಗ ಉತ್ತತ್ತಿ, ಕೊಬ್ಬರಿ, ತುರಿದಿರೋ ಅಂಥ ಒಣಕೊಬ್ಬರಿ, ಉತ್ತತ್ತಿ, ಬೆಲ್ಲನ 3 ಸೇರಿಸಿ ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಪುಡಿನ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಟಿರೋ ಅಂಥ ಡ್ರೈ ಫ್ರೂಟ್ಗಳನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ಆಳ್ವಿ ಹಾಕ್ಕೋತಾ ಇದ್ದೀನಿ. ಮತ್ತು ಅಂಟು ಹುರಿದಿಟ್ಟಿದ್ನಲ್ಲ ಅದನ್ನು ಒಂದು ರೌಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಲಿ ದೊಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಪುಡಿ ಮಾಡಿದ್ದೆ. ಅಂಟನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ಏಲಕ್ಕಿ ಶುಂಠಿ ಪೌಡರು ಇತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಏಲಕ್ಕಿ, ಶುಂಠಿ, ಲವಂಗ, ಜಾಜಿಕಾಯಿ ಪೌಡರ್ ನೋಡಿ. ಇದನ್ನು ನೀಟಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಈ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ನು ಓಕೆ ಮಾಡ್ಕೊಳ್ಳಿ. ನಾನು ತೋರಿಸ್ತಿರೋ ಅಂಥ ರೆಸಿಪಿನ ಬೇರೆ ಯಾರು ಇನ್ನೂ ಒಂದು ಸಲನೂ ಟ್ರೈ ಮಾಡಿ ನೋಡಿಲ್ಲ ಅಂದವರು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಐತೆ, ಮನೆ ತುಂಬ ವಾಸನೆ ಬರ್ತಾ ಇದೆ ತುಪ್ಪದ್ದು ಮತ್ತು ಇದು ಮಾಡ್ತಿರೋದು. ಇದು ಬರೀ ಬಾಣಂತಿಯರು ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಬೋದು. ಸೊಂಟ ನೋವು, ಬೆನ್ನೋವು ಏನೂ ಬರಲ್ಲ. ಮತ್ತು ಋತುಮತಿ ಆದ ಹೆಣ್ಮಕ್ಳಿಗೂ ಕೊಡ್ತಾರೆ. ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸೋದ್ರಿಂದ ಪೌಷ್ಟಿಕವಾಗಿ ಬೆಳೀತಾರೆ ಮತ್ತು ಮೆಮೊರಿ ಪವರು ಕೂಡ ತುಂಬ ಚೆನ್ನಾಗಾಗುತ್ತೆ.
ಇವಾಗ ಇದನ್ನು ಪೂರ್ತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಆಯಿತು. ಉಂಡೆಗಳನ್ನ ಕಟ್ಕೋಬೇಕು. ನಮಗೆ ಯಾವ ಸೈಜ್ ಬೇಕು ಆ ಸೈಜು ಉಂಡೆಗಳನ್ನ ಕಟ್ಕೋಬೇಕಿದೆ ನೋಡಿ. ನಾನು ಎಷ್ಟು ಚಿಕ್ಕದು ಕಟ್ಟಿದ್ದೀನಿ. ಇದರಲ್ಲಿ ತುಪ್ಪ ಮತ್ತು ಕೊಬ್ಬರಿಲಿ ಎಣ್ಣೆ ಅಂಶ ಇದೆಯಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಂಡು ಇಟ್ಕೋಬೋದು. ಇದು 1 ತಿಂಗಳವರೆಗೂ ಕೆಡೋದಿಲ್ಲ. ಉಂಡೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಬೇಕಂದರೆ ನೀವು ಇದಕ್ಕೆ ಗಸಗಸೆನೂ ಹಾಕ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ. ಫೈನಲಿ ಉಂಡೆಗಳಂತೂ ರೆಡಿ ಆಯಿತು ನೋಡಿ. ನೋಡಿದ್ರೇ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ. ರುಚಿನೂ ಕೂಡ ಅಷ್ಟೇ ತುಂಬಾ ಸಖತ್ತಾಗಿ ಬಂದಿತ್ತು. ಉಂಡೆನ ನೋಡಿ, ವಾವ್, ನೋಡ್ತಿದ್ರೇ ಅದರೊಳಗಡೆ ಡ್ರೈ ಫ್ರೂಟ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ರುಚಿ ಕೂಡ ಚೆನ್ನಾಗಿತ್ತು. ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.